ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಕೆಎ ಕಡೆಯಿಂದ KCET 2026 ವಿದ್ಯಾರ್ಥಿಗಳಿಗೆ ಎರಡು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಆದ್ರೆ ಬಂದಿರುವಂತದ್ದು. ಆ ಎರಡು ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಆಗಿರೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತೀನಿ. ಏನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ಅಂದ್ರೆ, ಸೊ ನಾನು ಸಹ ಇತ್ತೀಚೆಗೆ ಒಂದು ಕಂಪ್ಯೂಟರ್ ಸೈನ್ಸ್ಗಾಗಿ ಯಾವ್ದಾದ್ರು ಬೆಸ್ಟ್ ಒಂದು ಬಿಟೆಕ್ ಕಾಲೇಜ್ ಇದೆಯಾ ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡ್ತಿದ್ದಾಗ, ಸೊ ನನಗೊಂದು ಇಂಟ್ರೆಸ್ಟಿಂಗ್ ಆಗಿ ಕ್ಯಾಲ್ವಿಯಂ ಅಂತ ಹೇಳ್ಬಿಟ್ಟು ಒಂದು ಕಾಲೇಜ್ ಆದ್ರೆ ಕಾಣಿಸ್ಕೊಳ್ಳುತ್ತೆ. ಏನಿದು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ಡೀಪ್ ಆಗಿ ನೋಡಿದ್ರೆ, ಇಲ್ಲಿ ನನಗೆ ಗೊತ್ತಾಗಿದೆ ಏನು ಅಂತ ಅಂದ್ರೆ, ಇದು ಬಂದ್ಬಿಟ್ಟು ಒಂದು 4 ಇಯರ್ ಆನ್ ಕ್ಯಾಂಪಸ್ ಬಿಟೆಕ್ CSC ಪ್ರೋಗ್ರಾಮ್ ಆಗಿದ್ದು, ಇಲ್ಲಿ ನೀವು ಕಲಿಯುವ ವಿಧಾನ ಬಂದ್ಬಿಟ್ಟು ತುಂಬಾ ಆನ್ ಆಗಿ ಇರ್ತದೆ. ಇಲ್ಲಿ ನೀವು ಕಾನ್ಸೆಪ್ಟ್ಸ್ ಮಾತ್ರ ಕಲಿಯೋದಿಲ್ಲ, ಇಲ್ಲಿ ಬಂದ್ಬಿಟ್ಟು ನೀವು ಕಲಿಯೋವಾಗ್ಲೇನೆ ಆಕ್ಚುಲ್ ಆಗಿ ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಇವರ ಒಂದು ಕಾನ್ಸೆಪ್ಟ್ ಯಾವ ರೀತಿ ಇದೆ ಅಂತ ಅಂದ್ರೆ, ಲರ್ನ್ ಬಿಲ್ಡ್ ಅಪ್ಲೈ ಇದೇ ಒಂದು ಫ್ಲೋ ನಲ್ಲಿ ನಡೀತದೆ. ಮತ್ತೊಂದು ಥಿಂಗ್ ಏನು ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ಸುಮಾರು 82% ಸ್ಟೂಡೆಂಟ್ಸ್ ಫೈನಲ್ ಇಯರ್ ಗೆ ಹೋಗೋದಕ್ಕಿಂತ ಮುಂಚೆನೆ ಪ್ಲೇಸ್ಮೆಂಟ್ ಆದ್ರೆ ಆಗಿರುವಂತದ್ದು. ಎಷ್ಟು ನಮಗೆ ಡಿಫ್ರೆಂಟ್ ಅನ್ಸುತ್ತೆ ಅಲ್ವಾ? ಈಗ ಬೇರೆ ಕಾಲೇಜಸ್ ಅಲ್ಲೆಲ್ಲಾನು ಸಹ ಪ್ಲೇಸ್ಮೆಂಟ್ಸ್ ಗೆ ತುಂಬಾ ಒದ್ದಾಡ್ತಿರ್ತಾರೆ, ಬಟ್ ಈ ಒಂದು ಕ್ಯಾಲ್ವಿಯಂ ಅಲ್ಲಿ ಬಂದ್ಬಿಟ್ಟು 82% ಆಫ್ ದಿ ಸ್ಟೂಡೆಂಟ್ಸ್ ಫೈನಲ್ ಇಯರ್ ಗೆ ಹೋಗೋದಕ್ಕಿಂತ ಮುಂಚೆನೆ ಪ್ಲೇಸ್ಮೆಂಟ್ಸ್ ಅನ್ನ ಪಡೆದಿರುವಂತದ್ದು. ಅಂಡ್ ಜೊತೆಗೆ ಸುಮಾರು ಪ್ಯಾಕೇಜ್ ಎಷ್ಟಿದೆ ಅವರೇಜ್ ಆಗಿ ನಾವು ಅಬ್ಸರ್ವ್ ಮಾಡೋದಾದ್ರೆ, ಇಲ್ಲಿ ಬಂದ್ಬಿಟ್ಟು 16.5 LP ಅಂತ ಬಂದ್ಬಿಟ್ಟು ಇಲ್ಲಿ ಅವರೇಜ್ ಆಗಿ ಇವರ ಒಂದು ಪ್ಯಾಕೇಜ್ ಆದ್ರೆ ಇರುವಂತದ್ದು. ಇವತ್ತಿನ AI ಎರಾದಲ್ಲಿ ನೋಡೋದಾದ್ರೆ ತುಂಬಾ ಇಂಪ್ರೆಸಿವ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ಫ್ರೆಷರ್ಸ್ ಗೆ ಒಂದು ಗುಡ್ ಟೆಕ್ ರೋಲ್ಸ್ ಸಿಗೋದನ್ನ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅಂಡ್ ಹಾಗೇನು ಸಹ ಇನ್ನೂ ಸ್ವಲ್ಪ ಡೀಪ್ ಆಗಿ ನಾವು ತಿಳ್ಕೊಳ್ಳೋದಾದ್ರೆ ಕ್ಯಾಲ್ವಿಯಂ ಬಗ್ಗೆ, ಇಲ್ಲಿ ನೋಡಿ ಕ್ಯಾಲ್ವಿಯಂ ನ ಬಿಟೆಕ್ ವರ್ಕ್ ಇಂಟಿಗ್ರೇಟೆಡ್ ಆಗಿದೆ. ಅರ್ಲಿ ಸ್ಟೇಜಸ್ ನಲ್ಲೇ ಸ್ಟೂಡೆಂಟ್ಸ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಶುರು ಮಾಡ್ತಾರೆ. ಪ್ರಾಡಕ್ಟ್ ಬಿಲ್ಡಿಂಗ್, ಓಪನ್ ಸೋರ್ಸ್, ಕಾಂಟ್ರಿಬ್ಯೂಷನ್ಸ್, ಇಂಡಸ್ಟ್ರಿ ಸ್ಟೈಲ್ ಎಕ್ಸ್ಪೀರಿಯನ್ಸ್ ಹಾಗೆ ಇರ್ತವೆ. ಅಂಡ್ ರಿಸಲ್ಟ್ಸ್ ಕೂಡ ಸಹ ಕ್ಲಿಯರ್ ಆಗಿ ಆದ್ರೆ ಕಾಣಿಸ್ತದೆ. ಸೆಕೆಂಡ್ ಇಯರ್ ದಲ್ಲೇ ಸ್ಟೂಡೆಂಟ್ಸ್ ಗೂಗಲ್ ಸಮ್ಮರ್ ಆಫ್ ಕೋಡ್ ಮತ್ತು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ಸ್ ಹಾಗೆ ಪ್ರೋಗ್ರಾಮ್ಸ್ ಕ್ರ್ಯಾಕ್ ಮಾಡ್ತಿದ್ದಾರೆ. ಇವುಗಳಲ್ಲಿ ಲಕ್ಷಾಂತರ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಟ್ಟಾರೆ ಎನ್ವಿರಾನ್ಮೆಂಟ್ ಒಂದು ಟೆಕ್ ಕಂಪನಿ ತರ ಸ್ಟ್ರಕ್ಚರ್ ಆಗಿದೆ. ಸ್ಟ್ಯಾಂಡ್ ಅಪ್ಸ್, ವೀಕ್ಲಿ ಗೋಲ್ಸ್, ಡೆಡ್ ಲೈನ್ಸ್, ಹೀಗೆ ನೀವು ಸದಾ ರಿಯಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇರ್ತೀರಾ. ಅಂಡ್ ಇನ್ನೊಂದು ಇದಕ್ಕೆ ಮೈನ್ ರೀಸನ್ ಏನು ಅಂತಂದ್ರೆ, ಇವರ ಕರಿಕುಲಮ್ ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಫೋನ್ ಪೇ, ಜೆರೋದಾ ಹಾಗೆ ಟಾಪ್ ಟೆಕ್ ಲೀಡರ್ಸ್ ಇನ್ಪುಟ್ಸ್ ಮೂಲಕ ಡಿಸೈನ್ ಮಾಡಲಾಗಿದೆ. ಮತ್ತೆ ಟೆಕ್ ನಲ್ಲಿ ನಡೆಯುತ್ತಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಗೆ ಅನುಗುಣವಾಗಿ ವಿಶೇಷವಾಗಿ AI ಮತ್ತು ಮಾಡರ್ನ್ ಟೂಲ್ಸ್ ಮೇಲೆ ಫೋಕಸ್ ಇಟ್ಟು ಇದು ಕಂಟಿನ್ಯೂಸ್ ಅಪ್ಡೇಟ್ ಆಗ್ತಾನೆ ಇರ್ತದೆ. ಇಲ್ಲಿ ಯಾವುದೇ ತರದ ಔಟ್ಡೇಟೆಡ್ ಸಿಲೆಬಸ್ ಆಗಲಿ ಏನು ಇರೋದಿಲ್ಲ. ಈಗಿನ AI ಎರಾದಲ್ಲಿ ಯಾವ ರೀತಿ ಬೇಕು, ಸ್ಟೂಡೆಂಟ್ಸ್ ಗೆ ಯಾವ ರೀತಿ ಟೀಚ್ ಮಾಡಬೇಕು, ಏನೆಲ್ಲ ಅಪ್ಡೇಟೆಡ್ ಸಿಲೆಬಸ್ ಬೇಕು, ಏನಿದೆ ಅಂತ ಹೇಳ್ಬಿಟ್ಟು, ಯಾವ ರೀತಿ ಏನು ಥಿಯರಿ ಎಷ್ಟು ಮಾಡಬೇಕು, ಪ್ರಾಕ್ಟಿಕಲ್ ಎಷ್ಟು ಮಾಡಬೇಕು ಏನು ಅಂತ ಹೇಳಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಇವರಾದ್ರೆ ನೋಡ್ಕೋತಿರ್ತಾರೆ. ಪ್ರತಿಯೊಬ್ಬರು ಸಹ ಬಿಟೆಕ್ CSC ಚೂಸ್ ಮಾಡೋದಕ್ಕಿಂತ ಮುಂಚೆ ಕ್ಯಾಲ್ವಿಯಂ ಬಗ್ಗೆ ಒಂದ್ಸಲಿ ಆದ್ರೆ ತಿಳ್ಕೊಳ್ಳಿ. ಲಿಂಕ್ ಅನ್ನ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಹಾಗೆ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಖಂಡಿತವಾಗ್ಲೂ ಸಹ ನಿಮ್ಗಾದ್ರೆ ಹೆಲ್ಪ್ಫುಲ್ ಆಗುತ್ತೆ. ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಕ್ ಟು ವಿಡಿಯೋ ಕಡೆಗೆ ಬರೋದಾದ್ರೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು KA ಕಡೆಯಿಂದ ಬಂದಿರುವಂತಹ ಎರಡು ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ಒಂದು ಬಂದ್ಬಿಟ್ಟು ನೀವು ಒಂದು ಆಲ್ ಟಿಕೆಟ್ ಏನ್ ಡೌನ್ಲೋಡ್ ಮಾಡ್ತಿದ್ರಾ, ಒಂದು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಲಿಂಕ್ ಅಲ್ಲಿ ಸಾಕಷ್ಟು ಜನ ಲಿಂಕ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ರೆ, ಅಟ್ ದಿ ಸೇಮ್ ಟೈಮ್ ಏನಾಗ್ತಿದೆ ಅಂತಂದ್ರೆ, ಬೇರೆಯವರು ಬಂದ್ಬಿಟ್ಟು ಬೇರೆ ಒಂದು ಫ್ರಾಡ್ ಲಿಂಕ್ಸ್ ಅನ್ನ ಕೊಟ್ಟು, ಬೇರೆ ಒಂದು ಲಿಂಕ್ಸ್ ಅನ್ನ ಕೊಟ್ಟು ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಆದ್ರೆ ಪಡ್ಕೋತಿದ್ದಾರೆ. ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಇದೇ KE ಅವರ ಅಫಿಷಿಯಲ್ ವೆಬ್ಸೈಟ್ ನೀವು ಅಬ್ಸರ್ವ್ ಮಾಡಬಹುದು. CETonline.karnataka.government.in ಅಂತ ಹೇಳ್ಬಿಟ್ಟು ಇದು ಓನ್ಲಿ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತದೆ. ಇಲ್ಲೇ ಬಂದು ಇಲ್ಲಿ ಲಿಂಕ್ ಏನ್ ಕಾಣಿಸ್ತಾ ಇದೆ, ಈ ಒಂದು ಲಿಂಕ್ ಮುಖಾಂತರನೇ ನಿಮ್ಮ ಒಂದು ಆಲ್ ಟಿಕೆಟ್ ಅನ್ನ ಆದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಒಂದು ಲೇಟೆಸ್ಟ್ ಅಪ್ಡೇಟ್. ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ಈಗ ನೀವು KCET ಕೌನ್ಸಿಲಿಂಗ್ ಮುಖಾಂತರ ಏನ್ ಪ್ರೈವೇಟ್ ಕಾಲೇಜಸ್ಗೆ ಅಡ್ಮಿಷನ್ ಅನ್ನು ತಗೋತೀರಾ, ನಿಮ್ಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಒಂದು ಸೀನಿಯರ್ಸ್ ಹೇಳಿರ್ತಾರೆ ಅಂಡ್ ಹಾಗೇನು ಸಹ ನಿಮ್ಮ ಸೂಪರ್ ಸೀನಿಯರ್ಸ್ ಎಲ್ಲ ಹೇಳಿರ್ತಾರೆ. CET ಫೀಸ್ ಬಂದ್ಬಿಟ್ಟು 1 ಲಕ್ಷ ಇತ್ತು, 1,10,000 ಇತ್ತು, 1,05,000 ಇತ್ತು ಅಂತ ಹೇಳ್ಬಿಟ್ಟು. ಈಗ ಈ ವರ್ಷದ CET ಫೀಸ್ ಎಲ್ಲಾನು ಒಂದಿಷ್ಟು ಚೇಂಜಸ್ ಆದ್ರೆ ಇರುವಂತದ್ದು. ಸ್ಟೂಡೆಂಟ್ಸ್ ಗೆ ಒಂದು ರೀತಿಯ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಬಟ್ ಏನ್ ಮಾಡೋದಕ್ಕೆ ಆಗೋದಿಲ್ಲ, ಪ್ರತಿ ವರ್ಷ ರೈಸ್ ಮಾಡ್ತಾರೆ. ಲೈಕ್ಲಿ ಟು ಬಿ ರೈಸ್ ಒಂದು 7 to 8% ಆ ಒಂದು ನಡುವೆ. ಮತ್ತೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಫೀಸ್ ಆದ್ರೆ ಜಾಸ್ತಿ ಆಗುವಂತ ಚಾನ್ಸಸ್ ಆದ್ರೆ ಇದೆಯಂತೆ CET ಫೀಸ್. ಇದೊಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈಗ ಪ್ರೈವೇಟ್ ಕಾಲೇಜ್ ಅಲ್ಲಿ ನೀವು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಮುಖಾಂತರ ಸೀಟ್ ಅನ್ನ ತಗೋಬೇಕು ಅಂತ ಅಂದ್ರೆ, ಅಲ್ಲಿ ಬಂದ್ಬಿಟ್ಟು ಲ್ಯಾಕ್ಸ್ ಅಲ್ಲಿ ಅಮೌಂಟ್ ಅನ್ನ ಕೇಳ್ತಾರೆ. ಬಟ್ ನೀವು ಅದೇ ಈ ಒಂದು ಕೌನ್ಸಿಲಿಂಗ್ ಮುಖಾಂತರ ಒಂದು ಹೋಗ್ತಿದ್ದೀರಾ ಅಂತ ಆದ್ರೆ, ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ತಗೋತಿದ್ದೀರಾ ಅಂತ ಆದ್ರೆ, ಅಲ್ಲಿ ನಿಮ್ಗೆ ಏನ್ ಮಾಡ್ತೀರಾ, ಅವಾಗ ನೀವು ಓನ್ಲಿ CET ಫೀಸ್ ಅನ್ನ ಪೇ ಮಾಡ್ಬೇಕಾಗುತ್ತೆ. KE ಅವರು ಒಂದಿಷ್ಟು CET ಫೀಸ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಅನ್ನ ಮಾಡ್ತಾರೆ. ಆ CET ಫೀಸ್ ಪೇ ಮಾಡ್ಬೇಕಾಗುತ್ತೆ. ಆ CET ಫೀಸ್ ಪೇ ಮಾಡೋದ್ರಲ್ಲಿ ನಿಮ್ಗೆ ಏನಾಗಿದೆ ಅಂತ ಅಂದ್ರೆ, ಈಗ ಒಂದು 7 to 8% ಈ ವರ್ಷ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಆಗಿ 1 ಲಕ್ಷ CET ಫೀಸ್ ಇತ್ತು ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 1,07,000 CET ಫೀಸ್ ಆದ್ರೆ ಇರುತ್ತೆ ಈ ವರ್ಷ. ಓಕೆನಾ? ಸೊ ನಾನು ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇದು KE ಕಡೆಯಿಂದ ಬಂದಿರುವಂತಹ ಎರಡು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.